ಸರಿ, ನಾನು ವೀಕ್ಷಕರಿಗೆ ಪ್ರಶ್ನೆಗಳಿಗೆ ಅವಕಾಶ ಕೊಡ್ಲಿಕ್ಕೆ ಮುಂಚೆ ಸರ್, ಭ್ರಷ್ಟಾಚಾರದ ವಿಚಾರ ನಾನು ಪ್ರಶ್ನೆ ಕೇಳಿದಕ್ಕೆ ಕಾಗೇರಿ ಅವರು ನಿಮ್ ಬಗ್ಗೆ ಬಹಳ ಗಂಭೀರವಾದ ಅಲಿಗೇಷನ್ ಮಾಡಿದ್ರು ಸರ್. ಸ್ಪೀಕರ್ ಇರೋ ಸಂದರ್ಭದಲ್ಲಿ 60 ರೂಪಾಯಿ ಬೀಗ 900 ರೂಪಾಯಿ ತೋರಿಸ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದ್ಬಿಟ್ರು ಅಂತ. ಖಾದರ್ ಅವ್ರ ಬಗ್ಗೆ ಇಂಥದ್ದೊಂದು ಗಂಭೀರ ಆರೋಪ ಬಂದಾಗ ಅದಕ್ಕೆ ಬಹುಶಃ ರಿಪಬ್ಲಿಕ್ ಕನ್ನಡ ಹತ್ರ ಒಂದು ನಿಮ್ಮಿಂದ ಉತ್ತರ ಬಯಸಬಹುದಾ ಅಂತ ಹೇಳಿ. ನೋಡಿ, ಇದು ರಾಜಕೀಯವಾಗಿ ಆರೋಪ ಮಾಡೋದು ಏನು ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾರದು ರೈಟಿಂಗ್ ಅಲ್ಲಿ ಕೊಟ್ಟರೆ ಇದನ್ನು ಯಾರು ಬೇಕಾದ್ರೆ ತನಿಖೆ ಮಾಡಬಹುದು. ನಾನು ಎರಡು ಕೂಡ ಆಫೀಸಲ್ಲಿ 2 ದಿವಸ ಇದ್ದೆ, ರೈಟಿಂಗ್ ಅಲ್ಲಿ ಕೊಡಿ ಅಂತೇಳಿ. ಏನಾದ್ರು ಆಧಾರ ಇಟ್ಟುಕೊಂಡ್ರೆ ಎಸ್, ರಾಜಕೀಯವಾಗಿ ಎಲ್ಲ ಒಂದು ಕೂಡ ಮಾತಾಡ್ತಾ ಅಂತ ಹೇಳಿಕೊಂಡ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾನು ಜನವಲ್ಲ ಅಂತ ಅಭ್ಯಾಸ ಕೂಡ ನನಗೆ ಇಲ್ಲ. ನಮ್ಮನ್ನು ನಂಬ್ತಾರೆ, ಅವ್ರು ಹೇಳಿದ ನಂಬ್ತಾರೆ, ನಂಬೋರು ನಂಬಲಿ, ನಮ್ಗೆ ಬಿಟ್ಟಂತ ವಿಚಾರ ಅಲ್ಲ. ನನ್ನ ಕ್ಷೇತ್ರದಂತವ್ರು ಇವರು ನಂಬುದೇ, ಬೇರೆಯವ್ರು ನಂಬುದೇ ಇಲ್ಲ. ಅಷ್ಟಿದ್ರೆ ಸಾಕು ನನಗೆ. ನನ್ನ ಕ್ಷೇತ್ರದವ್ರು ನನ್ನ ಬಗ್ಗೆ ಏನು ಅಭಿಪ್ರಾಯ ಇಟ್ಟಿದ್ದಾರೆ ಅದು ನನಗೆ ಮುಖ್ಯ ಅಲ್ಲದೆ, ನನ್ನ ಕ್ಷೇತ್ರದ ಆ ಕಡೆ ಇದ್ದವ್ರು ಏನು ಅಭಿಪ್ರಾಯ ನನಗೇನು ಇದರಲ್ಲಿ. ಮತ್ತೆ ನಾವು ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ನಮ್ಮ ಆ ಒಂದು ಸಿಸ್ಟಮ್ ಅಲ್ಲಿ ನಾವು ಇರಬೇಕು. ಜನರನ್ನು ಮೆಚ್ಚಿಸೋದು ಬಹಳ ಕಷ್ಟ, ದೇವರನ್ನು ಮೆಚ್ಚಿಸುವಂತ ಕೆಲಸ ನಾವು ಮಾಡಬೇಕು. ಬಟ್ ಕೆಲವೊಂದು ಪ್ರಶ್ನೆಗಳು ಹೆಂಗ್ ಬಂದ್ಬಿಡುತ್ತೆ ಅಂತಂದ್ರೆ, ಹೌದಾ ಯುಟಿ ಖಾದರ್ ಅವರು ಹಿಂಗ್ ಮಾಡಿದ್ರ, ಟೇಬಲ್ ಕುರ್ಚಿ ಫ್ಯಾನು ಗಿಡ ಇಂಥದ್ರಲ್ಲೂ ಕೂಡ ದುಡ್ಡು ಮಾಡ್ಲಿಕ್ಕೆ ಹೊರಟ್ಬಿಟ್ರು ಯುಟಿ ಖಾದರ್ ಅವರು, ಆರೋಪ ಗಂಭೀರವಾದದ್ದು ಸರ್. ಸ್ವಾಭಾವಿಕ, ಜನರಿಗೆಲ್ಲ ನೆಗೆಟಿವೇ ಬೇಕಾದ್ರೆ ಅದು ಜನರ ಮಿಸ್ಟೇಕ್ ಅಲ್ಲ. ಜನರ ಮನಸ್ಸಿಗೆ ಬರುದು ಏನು ಸಿಗ್ತದೆ ಅಂತ ನೋಡಿಕೊಂಡು ನೆಗೆಟಿವ್ ಹೋಗ್ತಾ ಹೊರತು ಒಳ್ಳೆದನ್ನು ಹುಡುಕುದು ಬಹಳ ಕಷ್ಟದ ಕೆಲಸ. ಅದು ಅವ್ರದಲ್ಲ, ಅದು ದೇವರು ಸೃಷ್ಟಿಸುವಾಗಲೇ ನಮ್ಮ ರೀತಿ ಸೃಷ್ಟಿಸಿದ್ದಾರೆ. ಅದಕ್ಕಾಗಿ ನಾವು ಯೋಗ, ಪ್ರಾಣಾಯಾಮ ಮತ್ತೆ ಸ್ಪಿರಿಚುವಲ್ ಆಕ್ಟಿವಿಟೀಸ್ ಎಲ್ಲ ನಮ್ಮ ಮನಸ್ಸನ್ನು ಸರಿ ಇಟ್ಕೊಳ್ಳಿಕ್ಕೆ ನಾವು ಮಾಡಬೇಕು. ಮಾಡಿದವ್ರು ಆ ರೀತಿ ಆಲೋಚನೆ ಮಾಡ್ತಾರೆ, ನಾವೇನ್ ಮಾಡ್ಲಿಕ್ಕೆ ಸಾಧ್ಯ? ಅಂದ್ರೆ ಕಾಗೇರಿ ಅವರು ಯೋಗ ಜಾಸ್ತಿ ಮಾಡ್ಲಿ ಅಂತ ಹೇಳ್ತೀನಿ. ನಾನು ಹೇಳುದಿಲ್ಲ, ನಾನು ನನ್ನಷ್ಟೇ ಕೇಳುದು ಏನಂತ ಹೇಳಿದ್ರೆ, ನಾನು ನನ್ನನ್ನು ಯಾರು ಹೊಗಳಿದಾಗ ನಾನು ಖುಷಿ ಪಡೋದು ಇಲ್ಲ, ನನ್ನನ್ನು ತೆಗಲಿದ್ದಾಗ ನಾನು ಬೇಸರ ಪಡೋದು ಇಲ್ಲ. ನನ್ನನ್ನು ಯಾರು ಹೊಗಳಿದಾಗ ನಾನು ಖುಷಿ ಪಡೋದು, ನಾನು ತೆಗಲಿದಾಗ ನನಗೆ ಬೇಸರ ಆಗೋದ್ರ ಅದರ ಅರ್ಥ ಏನಂತ ಹೇಳಿದ್ರೆ, ನಾನು ನನ್ನನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ, ಬೇರೆಯವ್ರು ನನ್ನನ್ನು ಕಂಟ್ರೋಲ್ ಮಾಡ್ತಾರಂತ ಹೇಳಿ. ಅದಕ್ಕೆ ನಾನು ನನ್ನನ್ನೇ ಕಂಟ್ರೋಲ್ ಮಾಡುದು, ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಬಿಡುದಿಲ್ಲ. ಸರ್, ಈಗಾಗಲೇ ತಾವು ಹೇಳಿದ್ದೀರಿ ಆರೋಗ್ಯ ಇಲಾಖೆಯಲ್ಲಿ ಔಟ್ಸೋರ್ಸ್ ಎಂಪ್ಲಾಯೀಸ್ ಇದ್ದಾರೆ ಅಂತ. ಸರ್, ಆರೋಗ್ಯ ಇಲಾಖೆಯಲ್ಲಿ ಔಟ್ಸೋರ್ಸ್ ಎಂಪ್ಲಾಯ್ ತುಂಬಾ ಕಡಿಮೆ ಇದ್ದಾರೆ, 3500 ಇದ್ದಾರೆ. ಸೊ ಸರ್ಕಾರದ ಅಧೀನದಲ್ಲಿ ಪೇಪರ್ ನೋಟಿಫಿಕೇಶನ್ ಮಾಡಿ ಮೆರಿಟ್ ಅಂಡ್ ರೋಸ್ಟರ್ ಆಧಾರದ ಮೇಲೆ 28,256 ಎಂಪ್ಲಾಯಿ ಮಾಡ್ತಿದ್ದಾರೆ ಸರ್. ಇಸ್ ನಾಟ್ ಔಟ್ಸೋರ್ಸ್, ಇನ್ಸೋರ್ಸ್ ಸರ್. ಸೊ ಬ್ಯಾಕ್ ಡೋರ್ ಇಂದ ಎಂಪ್ಲಾಯೀಸ್ ಬಂದಿರಲ್ಲ. ಸುಮಾರು 15ರಿಂದ 20 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಈಗಾಗಲೇ ಬೇರೆ ರಾಜ್ಯದ್ದು ಸಹ ಮಣಿಪುರ, ರಾಜಸ್ಥಾನ್, ತಮ್ಮ ಕಾಂಗ್ರೆಸ್ ಆಡಳಿತ ಇರುವಾಗ ರಾಜಸ್ಥಾನ, ಹಿಮಾಚಲ ಪ್ರದೇಶ ಮತ್ತೆ ಮಹಾರಾಷ್ಟ್ರ ಕಳೆದ ವರ್ಷ ಅವರ ಎಂಪ್ಲಾಯಿಗೆ ಕಾಯ ಮಾಡಿದ್ದಾರೆ ಸರ್. ಸೊ ಅದರಂತೆಯೇ ಕಾಂಗ್ರೆಸ್ ಸರ್ಕಾರವು ಸಹ ತಮ್ಮ ಪ್ರಣಾಳಿಕೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಇವರನ್ನು NHM ಒಳಗುತ್ತಿಗೆ ನೌಕರರನ್ನು ಕಾಯ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಕಳೆದ 3 ವರ್ಷದಿಂದ ಬಹಳಷ್ಟು ನಾವು ಪ್ರಯತ್ನ ಮಾಡಿದ್ವಿ. ಸೊ ಇಲ್ಲಿವರೆಗೂ ಅದು ಆಗಿಲ್ಲ. ಉಪಮುಖ್ಯಮಂತ್ರಿಯವರು ಇದು ಸಚಿವ ಸಂಪುಟಕ್ಕೆ ಮಂಡಿಸಿ ಅಂತ ಕೊಟ್ಟಿದ್ರು, ಆದರೂ ಸಹ ಇಲ್ಲಿವರೆಗೂ ಬಂದಿಲ್ಲ. ಸೊ ತಾವು ಸಚಿವರಾಗಿ ಬಂದಿದ್ದೀರಿ, ತಾವು ಮುಖ್ಯಮಂತ್ರಿಯವರಿಗೆ ಇದು ಮಾಡಿ ನಮ್ಮ ಏನು ಈ ಬೇಡಿಕೆ ಇದೆ ಅದು ಈಡೇರಿಸಬೇಕು ಅಂತ ತಮ್ಮಲ್ಲಿ ಕೇಳ್ತಾ ಇದೀವಿ ಸರ್. ಅಲ್ಲ, ನಿಮ್ಮ ಬೇಡಿಕೆ ಏನಿದೆ ನಾನೊಂದು ಮುಖ್ಯಮಂತ್ರಿಗೆ ಹೇಳ್ತೇನೆ. ಅದು ನಾನು ನಿಮ್ಮ ಸಲಹೆ ಮತ್ತೆ ಎಲ್ಲ ಬಹಳಷ್ಟು ಕಷ್ಟ ಆಗುವುದಿಲ್ಲ ಇದರಲ್ಲಿ, ನನ್ನ ಅಭಿಪ್ರಾಯ. ಆಯ್ತು, ನಾನು ವ್ಯಕ್ತಿಗೆ ಹೇಳಬೇಕಾದ್ರೆ ನಮ್ಮದೊಂದು ಕ್ಲಾರಿಟಿ ಬೇಕು. ಮತ್ತೆ ಇಲ್ಲದ್ರೆ ಏನಾಗ್ತದೆ ಗೊತ್ತುಂಟಾ, ನಾನು ಪರ್ಮನೆಂಟ್ ಮಾಡ್ತೇನೆ, ಇಲ್ಲಿ ಯೂನಿಯನ್ ಸೇರುದು, ಅವರಿಂದ ಸ್ಟಾಫ್ ಇಂದ ದುಡ್ಡು ಕಲೆಕ್ಷನ್ ಮಾಡುದು, ಇಲ್ಲಿ ಮನಗೊಂದು ಮೇಲೆ ಒಂದು ಮನವಿ ಕೊಡುದು, ಅವ್ರ ತಳಮಟ್ಟ ನಿಜ ಅಂತ ಎನಿಸಿಕೊಳ್ಳುದು, ಈ ತುಂಬಾ ಬಹುಶಃ ಜನರಿಗೆ ನಿಮ್ಮ ಕೆಲಸ ಮಾಡುವವರಿಗೆ ಶೋಷಣೆ ಆಗ್ತದೆ. ಸೊ ನನ್ನ ಅಭಿಪ್ರಾಯ ಪ್ರಕಾರ ನಿಮ್ಮ ಅಭಿಪ್ರಾಯ ನಾನು ವ್ಯಕ್ತಿಗತವಾಗಿ ಮಾತಾಡ್ತೇನೆ, ಮಾಡಿದ್ರೆ ಉತ್ತಮ. ನನ್ಗೆ ಗೊತ್ತಿದೆ ಅನುಭವದಲ್ಲಿ ಅಷ್ಟು ಸುಲಭದಲ್ಲಿ ಇದು ಆಗುದಿಲ್ಲ. ಆದ ಕಾರಣ ಅದನ್ನು ತಲೆಯಲ್ಲಿ ಇಟ್ಟುಕೊಂಡೇ ನೀವು ಸುತ್ತಾಡಬೇಕು. ನೀವು ಕೆಲಸ ಚೆನ್ನಾಗಿ ಮಾಡಿಕೊಂಡು ಹೋಗ್ಲಿ, ಪರ್ಮನೆಂಟ್ ಆಗುವ ಸಂದರ್ಭ ಸರ್ಕಾರ ಮಾಡ್ತದೆ. ಮತ್ತು ಯಾರು ಬಂದರೂ ಕೂಡ ಇದನ್ನು ನೀವು ನಂಬಲಿಕ್ಕೆ ಹೋಗಬೇಡಿ. ಯಾಕೆ, ನೀವು ಎಷ್ಟು ಜನ ಸಂಖ್ಯೆ ಇದ್ದೀರಿ? 15-20 ಸಾವಿರ ಇದ್ರಿ ಅಲ್ವಾ? ಒಬ್ಬ ಹೇಳ್ತಾನೆ ನಾನು ಅವ್ರ ಹೋಗಿ ಬರ್ತೇನೆ ಅಂತ ಹೇಳಿಕೊಂಡು ನಿಮ್ಮನ್ನ 1,000 ಸಾವಿರ ತಕೊಂಡು ಇವನು ಕಲೆಕ್ಷನ್ ಮಾಡಿಕೊಂಡು ನಮ್ಮ ಹತ್ರ ಬರೆದು ಮನವಿ ಕೊಡ್ದು ಫೋಟೋ ತೆಗೆಯುವುದು. ನೀವು ಪಾಪ ನಿಜ ಅಂತ ಎನಿಸಿಕೊಳ್ತೀರಿ, ಕೆಳಗಿದ್ದು ನಿಮಗೆ ಸಂಬಳ ಸಿಕ್ಕುದೇ ಕಡಿಮೆ. ಮತ್ತೆ ಅದು ಹೇಳಿದ್ದಾರೆ ನೋಡು ಅಂತ ಹೇಳಿದ್ದಾರೆ, ಇನ್ನು ನಮ್ಮ ಫೈಲ್ ಅಲ್ಲಿ ಹೋಗಿದೆ, ನಿಮ್ಮ ಫೈಲ್ ಇಲ್ಲಿ ಹೋಗಿದೆ, ಇದು ಎಲ್ಲಿ ಹೋಗುತ್ತೆ, ನೀವು ಅಲ್ಲಿಯೇ ಬಾಕಿ, ಈ ಫೈಲ್ ಇಲ್ಲಿಯೇ ಬಾಕಿ. ಅದಕ್ಕೆ ಏನು ಬಲ್ಲ, ನಾವು ಮನಸ್ಸು ಕ್ಲಿಯರ್ ಮಾಡಿ 99% ಕನ್ಫರ್ಮ್ ಆಗುದಿಲ್ಲ ಪರ್ಮನೆಂಟ್. ಯಾರಿಗೆ ಅದರಲ್ಲಿ ಕೆಲಸ ಮಾಡಲಿಕ್ಕೆ ಇಚ್ಛೆ ಇದೆ ಪ್ರಾಮಾಣಿಕ ಕೆಲಸ ಮಾಡಿ, ಯಾರದು ಆಗುದಿಲ್ಲ ಬಿಟ್ಟು ಬೇರೆ ಕಡೆ ಹೋಗುದು ನೋಡುದು ಬೆಟರ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.